ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾಸ್ ವರ್ಡ್. ಡೈಲಿ ಮೋಟಿವೇಟ್ ಹೆಂಗೆ ಮಾಡ್ಕೊಳ್ಳೋದು ಗುಡ್ ಮಾರ್ನಿಂಗ್ ಗೈಸ್. ನೋಡಿ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೇಮಾ ವರ್ಡ್. ಸೊ ಮಾರ್ನಿಂಗ್ ವಾಕ್ ಬಂದಿವಿ, 6 ಆಗಿದೆ. ಓಕೆ, ಮೇ ಬಿ ಹಾಫ್ ಕಿಲೋಮೀಟ್ರ್ ಅಷ್ಟೇ ರನ್ನಿಂಗ್ ಮಾಡಿದ್ದು. ಹಾಫ್ ಕಿಲೋಮೀಟ್ರ್ ರನ್ನಿಂಗ್ ಮಾಡಿದ್ವಿ. ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ, ತೋರಿಸ್ತೀನಿ ನಿಮಗೆ. ನಾವು ಹೇಗೆ ಮೋಟಿವೇಟ್ ಆಗೋದು, ನಮಗೆ ಥಾಟ್ ಬರಲ್ವಾ, ನಾ ಏನಂದರೆ ಡೈಲಿ ಹೇಗೆ ಎಕ್ಸಸೈಸ್ ಮಾಡೋದು ಅಂತ. ಹೌದಲ್ವಾ, ಚೆನ್ನಾಗಿದೆ ವೆದರು. ಲೆಟ್ಸ್ ಸಿ. ಸೊ ನಮ್ಮ ಪ್ಲೇಸಿಗೆ ಬಂದು ರೀಚ್ ಆದ್ವಿ. ನೋಡ್ಬೋದು ಕಟ್ಟೆ. ಇವಾಗ ಎಕ್ಸಸೈಸ್ ಮಾಡಬೇಕು. ಹಾಗೆ ನಮ್ಮ ಫ್ರೆಂಡ್ಸ್ ಕೇಳ್ತಾ ಇದ್ರು, ಹಿಂಗೆ ಒಬ್ರು, ಇಲ್ಲ ದಿನಾ ಮಾಡ್ತೀಯ ಅಂತೀಯಲ್ಲ, ಮಾಡೋಕ್ಕಾಗತ್ತಾ ನಿನಗೆ, ಯಾವಾಗಲೂ ಬೇಜಾರಾಗಲ್ವಾ, ಬೇಡ ಬಿಡು ಇವತ್ತೊಂದು ದಿನ ಅನ್ಸಲ್ವಾ ಅಂತ ಕೇಳಿರ್ತಾರೆ. ಅನಿಸುತ್ತೆ, ಇಲ್ಲ ಅಂತಲ್ಲ. ನಾನು ಮನುಷ್ಯ ತಾನೆ, ಅನಿಸುತ್ತೆ ನನಗೂ, ಬೇಡ ಬಿಡು ಇವತ್ತು ಹೋಗಬಾರ್ದು ಅನಿಸುತ್ತೆ. ಮತ್ತು ಏನೋ ಹೀಗೆ ಅನ್ಕೋತ ಕೂತ್ರೆ ನಾನು ಇಲ್ಲೇ ಎದ್ದು ಬಿಡ್ತೀನಿ, ಹಿಂಗೆ ಅನ್ಕೊಂಡೇ ಇಷ್ಟು ದಿನ ಮಾಡಿದ್ದೀನಿ ಅಂತ ಹೇಳಿ ಮತ್ತೆ ಕ್ವಿಕ್ಕಾಗಿ ಎದ್ದು ಬಿಡ್ತೀನಿ. ಆ ಪ್ಲೇಸಿಂದ ಎದ್ದು ಮತ್ತು ಎದ್ದು ಸೀದಾ ಹೊರಗಡೆ ಬಂದು ಮತ್ತೆ ಹೋಗ್ಬಿಡ್ತೀನಿ. ಈ ಥರ ನಾನು ಆ ಪ್ಲೇಸ್ನೇ ಅವಾಯ್ಡ್ ಮಾಡ್ತೀನಿ, ಆ ಸಿಚುವೇಶನ್ನ ಅವಾಯ್ಡ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಹೆಂಗೆ ಅನಿಸುತ್ತೆ ಅಂದರೆ, ನಾವು ಆ ಪ್ಲೇಸಿನ ಆ ಥಾಟ್ ಅವಾಯ್ಡ್ ಮಾಡಿದರೆ ಆಟೋಮೆಟಿಕ್ಲಿ ನಾವು ನಮ್ಮ ಆ್ಯಕ್ಟಿವಿಟಿಗೆ ಇನ್ವಾಲ್ವ್ ಆಗ್ತೀವಿ. ಹೌದಲ್ವಾ? ಯಾರೆಲ್ಲ ಹೀಗೆ ಮಾಡಕತ್ತೀರಾ ಅದನ್ನು ಹೇಳಿ ನನಗೆ ಕಮೆಂಟ್ ಹಾಕಿ. ಮತ್ತು ಇನ್ನೊಂದು ಅಂತಿರ್ತಾರೆ, ಓಕೆ, ಒಬ್ಬೊಬ್ರು ಅಂತಿರ್ತಾರೆ, ಎಷ್ಟು ಎಕ್ಸಸೈಸ್ ಮಾಡಿದರೂ ವೆಯ್ಟೇ ರಿಡ್ಯೂಸ್ ಆಗ್ತಾಯಿಲ್ಲ, ಸುಮ್ಮನೆ ಅಂತಿರ್ತೀಯ ಅಂತಿರ್ತಾರೆ. ಬಟ್ ಒಂದು ಎಕ್ಸಾಂಪಲ್ ಹೇಳಬೇಕು. ನಮ್ದು ಇನ್ನೊಬ್ಬ ಫ್ರೆಂಡು ಇಲ್ಕಲ್ದಲ್ಲಿದ್ದಾರೆ. ಅವಳು ಸಹ ಹೀಗೆ ನಾನು ನೋಡ್ಕೊತ ನಾನು ಮಾಡ್ತೀನಿ ರೀ ಅಂಥೇಳಿ. ಪಾಪ ಅವಳು 79 kg. ಅವಳು ಫುಲ್ ಡೇ ವಾಕಿಂಗ್, ಅಂದರೆ ಅವಳಿಗೆ ಟೈಮ್ ಯಾವಾಗ ಸಿಗುತ್ತೆ ಅವಾಗ ವಾಕಿಂಗ್ ಮಾಡ್ತಿದ್ಲು. ನಾನು ಹೇಳಿದೆ, ಮಿನಿಮಮ್ ಒಂದು 10 to 12 ಟಾರ್ಗೆಟ್ ಇಟ್ಕೊಮ್ಮ ಸ್ಟೆಪ್ಸು, ಸೊ ಊಟದಾಗ ಕಂಟ್ರೋಲ್ ಮಾಡ್ಕೊ ಅಂತ ಹೇಳಿದೆ. ಆಯ್ತು ಬಿಡು ಅಂದು ಡೈಲಿ ಅವಳು ಯಾವಾಗ ಟೈಮ್ ಸಿಗುತ್ತೆ ಅವಾಗ ಮಾಡ್ತಿದ್ಲು. ಪಾಪ ಅವಳಿಗೂ ಒಂದು ಮಗು ಇದೆ, ಮಾವ ಇದ್ದಾರೆ ಮನೇಲಿ, ಅಡುಗೆ, ಹಸ್ಬೆಂಡ್ ಅವರೆಲ್ಲ ನೋಡ್ಕೊಂಡು ನಾವು ಹೆಣ್ಮಕ್ಳು ಟೈಮ್ ತೆಗೋದಂದ್ರೆ ಎಷ್ಟು ಕಷ್ಟ ಅನಿಸುತ್ತಲ್ವ. ಬಟ್ ಆದರೂ ಅವಳು ಫುಲ್ಲು ಹೆಂಗಂದರೆ, ಅಂದರೂ ಸ್ವಲ್ಪ ಹಿಂಗೆ ಬೆಳಗ್ಗೆ ಒಂದಿಷ್ಟು ಸ್ವಲ್ಪ ಕೆಲಸ ಮಾಡಿ ಒಂದು 15 ನಿಮಿಷ ಮಾಡಿದೆ, ಮತ್ತು ಈಗ ಮಗು ಕಳಿಸಿ ಸ್ಕೂಲಿಗೆ ಮತ್ತೆ ಒಂದು 15 ನಿಮಿಷ ಮಾಡಿದೆ. ಈ ಥರ ಟೈಮ್ ತಗೋತಾ ಬಂದು ಇದರಿಂದ ಏನಾಯ್ತು, ಅವಳಿಗೆ ಡೈಲಿ 15K ಆಲ್ಮೋಸ್ಟ್ ಮುಗಿಸ್ತಾ ಇದ್ಲು. ಸೊ ಅವಳು ಇವೊಂದು ವಿದಿನ್ ಒಂದು 30 ಡೇಸಲ್ಲೇ ಅಂದರೆ 79 ಇದ್ದವಳು 70 ಬಂದುಬಿಟ್ಲು. ಮಿರಾಕಲ್ ಇದು. ನಾನು ಅವಳಿಗೆ ಬಿಫೋರ್ ಆಫ್ಟರ್ ಫೋಟೋ ಕಳಿಸು ಅಂತ ಹೇಳ್ತೀನಿ, ಅವಳು ತಡ್ರಿ ಇನ್ನೂ ಕರ್ಗಿನ ಮೇಲೆ ಕಳಿಸ್ತೀನಿ ಅಂತಾಳೆ. ಅಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಬರೀ ವಾಕಿಂಗ್ ಮಾಡೋದ್ರಿಂದ. ಮತ್ತು ಫುಡ್ ಕಂಟ್ರೋಲ್, ಅವಳು ಕಂಟ್ರೋಲ್ ಅನ್ನೋಕೆ ಏನು ಮಾಡಿದ್ದಾಳೆ, ಅವಳು ಕೇಳಿದೆ ನಾನು ಏನು ಮಾಡಿದೆ ಅಂತ ಹೇಳಿ. ಅದೇ ನೀವು ಹೇಳಿದ್ರಲ್ಲ ರೀ 7 o'clock ಒಳಗೆ ಊಟ ಮಾಡಬೇಕು ಅಂಥೇಳಿ. ಸೊ ನಾನು 7 ಒಳಗಾಗಿ ಊಟ ಮಾಡಿ ವಾಕಿಂಗ್ ಹೋಗ್ಬಿಡ್ತಿದ್ದೆ 6ಗೆ ಹಿಂಗೆ. ಸೊ ರಿಟರ್ನ್ ಬಂದು ತಿಂತಿದ್ದಿಲ್ಲ, ಮತ್ತು ಬೆಳಗ್ಗೆ 10:30 ಹಿಂಗೆ ತಿಂತಿದ್ದೆ ಅಂತಂದು. ಸೊ ನೋಡಿ, ನಾವು ಬರೀ ಜಸ್ಟ್ ಈ ಥರ ಇಂಟರ್ಮಿಟಿಂಗ್ ಫಾಸ್ಟಿಂಗು ಬರೀ ವಾಕ್ ಮಾಡಿದ್ರೇ ಆಲ್ಮೋಸ್ಟ್ ಎಲ್ಲ ರಿಸಲ್ಟ್ ಸಿಗುತ್ತೆ. ಬಟ್ ಅವಳು ಸ್ವೀಟ್ ಕಟ್ ಮಾಡಿದ್ಲು, ಇರಲಿಲ್ಲ. ಓಕೆ, ಹೊರಗಡೆದ ಐಟಮ್ಸು ತಿನ್ನೋದು ಕಡಿಮೆ ಮಾಡಿದ್ಲು. ಎಲ್ಲನೂ ಮಾಡಿ ಅವಳು 1 ಮಂತಲ್ಲಿ 9 kg ಕಡಿಮೆ ಮಾಡಿದ್ದಾಳೆ. ಕೆಲವ್ರು ಅಂತಾರೆ ಆಗಲ್ಲ ಅಂತಲ್ಲ, ನಾವು ಅಂದ್ಕೊಂಡ್ರೆ ಅದು ಅಸಾಧ್ಯವಾಗಿದ್ದು ಯಾವುದೂ ಅಲ್ಲ. ಬಟ್ ಏನೋ ಮೋಟಿವೇಟ್ ಮಾಡ್ತಾ ಬೇಕಾಗುತ್ತೆ ಸ್ವಲ್ಪ. ನಾವು ಮೋಟಿವೇಟ್ ಯೂಶ್ವಲಿ ಯಾವಾಗ ಬರುತ್ತೆ, ಡಿಸಿಪ್ಲಿನಿಂದ ನಾವು ಡೈಲಿ ಎದ್ದು ಮಾಡ್ತಾ ಬಂದರೆ ಅದೇ ಮೋಟಿವೇಶನ್ ಆಗುತ್ತೆ ಅಂತಾರೆ. ಆದರೂ ಇದು ಫ್ಯಾಮ್ಲಿ ಲೈಫಲ್ಲಿ ಸ್ಟ್ರೆಸ್ಸು, ಮೇಲಿಂದ ಚಿಂತೆ, ಇವೆಲ್ಲ ಹೆಂಗೆ ಅಂದರೆ ಅದು ಡಿಸ್ಟರ್ಬ್ ಮಾಡಿಬಿಡ್ತದೆ. ಕೆಲವೊಬ್ರು ಡಿಸ್ಟ್ರ್ಯಾಕ್ಟ್ ಆಗಲ್ಲ, ಕೆಲವೊಬ್ರು ಆಗ್ತಾರೆ. ಈಗ ಪಾಪುಗೆ ಆರಾಮಿಲ್ಲ ಅಂತಂದರೆ ಈಗ ಅವ್ರ ಕೇರಿ ಒಳಗಾಗಿ ನಾವು ಇದನ್ನು ಮರೆಬಿಡ್ತೀವಿ. ಈ ಥರ ಇದರಲ್ಲಿ ಇದ್ಕೊಂಡು ನಾವು ಮಾಡ್ತೀವಿ ಅಂದರೆ ನಮ್ಮದು ಅಟ್ಲೀಸ್ಟ್ ಒಂದು ತಿಂಗಳಿಗೆ 5 kg ಕರಗಿದ್ರೂ ಪರವಾಗಿಲ್ಲ ಅನಿಸುತ್ತೆ, 1 kg ಕರಗಿದ್ರೂ ಪರವಾಗಿಲ್ಲ. ಯಾಕಂದರೆ ನಮ್ಮದೇನು ಒಟ್ಟಿನಲ್ಲಿ ಕರಗಬೇಕು, ಅದು 1 ಆದರಷ್ಟು 5 ಆದಷ್ಟು ಖುಷಿ ಪಡ್ತದೆ. ಅದಕ್ಕೆ ಯಾವಾಗಲೂ ಟ್ರೈ ಮಾಡ್ಕೋತಾ ಇರಿ, ಕರಗುತ್ತೆ. ಸೊ ಈಗ ಆಲ್ರೆಡಿ ಮಾಡಿದ್ದೀನಿ, ಬಟ್ ಭಾಳ ಗ್ಯಾಪ್ ಮಾಡ್ಕೊಂಡಿದ್ನಲ್ಲ, ಮತ್ತು ನಂದು ವೇಟ್ ಏರಿದೆ. ಮತ್ತು ನಾನು 3 kg ಎಲ್ಲ 83 ಇದ್ದವಳು 87 ಆಗಿದೆ. ಅಷ್ಟು 5 kg ಹೇಳಿದ್ದೀನಿ, 5 ಅನಿಸುತ್ತಲ್ವ, 5 kg ಏರಿದ್ದೀನಿ. ಬಟ್ ಏರಿ ಅನ್ನೋಕ್ಕಿಂತ ಅದು ಏನಾಗುತ್ತೆ, ಬಾಡಿ ಒಳಗೆ ಒಂಥರ ಇಂಚು ಲಾಸ್ ಜಾಸ್ತಿ ಆಗಿತ್ತು ನನಗೆ, ಅದು ಸ್ವಲ್ಪ ಇದು ಅನ್ನಿಸ್ತಾ ಇದೆ. ಸೊ ಸದ್ಯಕ್ಕೆ ಇವತ್ತು ಈಗ ಮಾಡ್ತಾಯಿದ್ದೆ, ಇದು 5th ಡೇ. ಇನ್ನು ಇದನ್ನು ಮಾಡ್ಕೋತೇ ಕರಗಿಸ್ಬೇಕು. ಸೊ ಬನ್ನಿ ಎಕ್ಸಸೈಸ್ ಮಾಡೋಣ. ಕಾಮನ್ ಎಕ್ಸಸೈಸೇ, ಬಟ್ ಡೈಲಿ ಸ್ವಲ್ಪ ಮಾಡ್ಕೋತ ಹೋಗೋದು, ಸರಿನಾ?
ಇದಿಷ್ಟು ಎಕ್ಸಸೈಸ್ ಮಾಡಿದೆ. ಒಂದಿಷ್ಟು ಸೂರ್ಯ ನಮಸ್ಕಾರ, ಮಾರ್ನಿಂಗ್ ಸೂರ್ಯ ನಮಸ್ಕಾರ ಮಾಡೋದೇ ಒಂಥರ ಖುಷಿ ಅನಿಸುತ್ತೆ. ಸೊ ಫುಲ್ ಬಾಡಿ ವರ್ಕೌಟ್ ಆಗುತ್ತೆ. ಒಂದಿಷ್ಟು ಸ್ಟ್ರೆಚಸ್ಸು, ಒಂದು ಸ್ವಲ್ಪ ಯೋಗ ಇದೆಲ್ಲ ಮಾಡಿದ್ದೀನಿ. ಹೀಗೆ ಮಾಡ್ಕೋತ ನಾನು ಇಲ್ಲಿವರೆಗೂ ವೆಯ್ಟ್ ಲಾಸ್ ಮಾಡಿದ್ದೀನಿ, ನಿಮ್ಗೆ ಹೇಳ್ತಾ ಇರ್ತೀನಿ. ಓಕೆ. ಮತ್ತು ಡಯಟ್ ಬಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕು. ಇಲ್ಲ ಅಂತಂದರೆ ಈಗ ಸದ್ಯಕ್ಕೆ ನಾನು ಟ್ರ್ಯಾಕಿಗೆ ಬರೋಕ್ಕೋಸ್ಕರ ನಾನು ಊಟ ಮಾಡ್ತಾಯಿದ್ದೀನಿ ನೀಟಾಗಿ. ಸೊ ಈಗ ಒಮ್ಮೆ ಬಾಡಿಗೆ ಸ್ಟ್ರೆಸ್ಸು, ಮೈಂಡಿಗೂ ಸ್ಟ್ರೆಸ್ ಅಂದರೆ ಸರಿ ಹೋಗಲ್ಲ. ಸೊ ಒಂದನ್ನು ಸ್ಟಾರ್ಟ್ ಮಾಡಿದರೆ ಮತ್ತೆ ಇನ್ನೊಂದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಒನ್ ಬೈ ಒಂದು ಸ್ಟೆಪ್ಪು ಹತ್ಕೋತಾ ಹೋಗ್ಬೇಕಂತೇಳಿ. ಸೊ ನಾನು ಟ್ರ್ಯಾಕಿಗೆ ಬರೋಕ್ಕೆ ನಾನು ಎಲ್ಲನೂ ತಿಂತಾಯಿದ್ದೀನಿ. ಬಟ್ ಏನಂದರೆ ಎಕ್ಸಸೈಸು, ವಾಕಿಂಗು ಮಾಡ್ತಾಯಿದ್ದೀನಿ. ಓಕೆ. ಮತ್ತು ಹೇಗೆ ಮೋಟಿವೇಟ್ ಆಗೋದು ಅಂತ ನಿಮ್ಗೆ ಹೇಳಿದೆ. ಏನಂತಂದರೆ ಆ ಪ್ಲೇಸಿಂದ ಎದ್ಬಿಡಿ, ಆ ಪ್ಲೇಸನ್ನು ಬಿಟ್ಬಿಡಿ, ಅಥವಾ ಆ ಥಾಟ್ನ ಸ್ಟಾಪ್ ಮಾಡಿ. ನಾವು ಅನ್ಕೋಬೇಕು ಸ್ಟಾಪ್, ಆ ಥರ ಅಲ್ಲ, ಎಲ್ಲರೂ ಮಾಡ್ತಾರೆ, ನಾನು ಯಾಕೆ ಮಾಡಬಾರ್ದು. ಓಕೆ. ನನಗೋಸ್ಕರ ನಾನು ಮಾಡ್ಬೇಕು. ಯಾಕೆ ಮಾಡಬೇಕು? ನನಗೋಸ್ಕರ, ನನ್ನ ಕಾನ್ಫಿಡೆನ್ಸ್ಗೋಸ್ಕರ ನಾನು ಮಾಡಬೇಕು ಅನ್ಕೋಬೇಕು. ಈ ಥರ ನಾವೇ ಮೋಟಿವೇಟ್ ಮಾಡ್ಕೋಬೇಕಾಗತ್ತೆ. ಪ್ರತಿಯೊಂದು ಸಲನೂ ಮತ್ತೊಬ್ಬರು ಬಂದು ಎದ್ದೇಳು ನೀನು ಮಾಡು ಅನ್ನೋರು ಇರಲ್ಲ. ಓಕೆ. ನಮ್ಮ ಸಿಚುವೇಶನ್ಸು, ನಮ್ಮ ಲೈಫು, ಈಗ ಹೆಲ್ತ್ ಇಶ್ಯೂಸ್ ಇದ್ದರೆ ನಾವು ಹೆಂಗೆ ಹೋಗ್ತೀವಿ, ಓಕೆ, ನಮ್ಮ ಪ್ರಾಬ್ಲಮ್ಸ್ ಇದ್ದರೆ ನಾವು ಹೆಂಗೆ ಆಗ್ತೀವಿ. ಆದರೆ ನಮ್ಮನ್ನು ನಾವು ಮೋಟಿವೇಟ್ ಮಾಡ್ಕೋಬೇಕು. ಆ ಥರ ಥಾಟ್ ಬಂದಾಗೆ ಮೊದಲು ನಾವು ಅನ್ನೋ ವರ್ಡೇ ಸ್ಟಾಪ್ ಇಟ್. ಓಕೆ. ಆ ಥರ ಅಂದರೆ ನಾವು ನೆಕ್ಸ್ಟ್ ಅದು ಬರೋದಿಲ್ಲ. ಸೊ ಟ್ರೈ ಮಾಡಿ, ನೀವು ಎದ್ದು ವಾಕಿಂಗ್ ಬರ್ರಿ. ಆಮೇಲೆ ಅದು ಏನನ್ಸುತ್ತೆ, ಡಿಮೋಟಿವೇಟ್ ಅನ್ನೋದೇ ಇರೋದಿಲ್ಲ. ನನಗೆ ಈ ಥರ ಬೇಜಾರಾಗೈತೆ ಅನ್ನೋದೇ ಇರೋದಿಲ್ಲ. ನೀವು ಅಟ್ಲೀಸ್ಟ್ ಅವತ್ತು ಒಂದು 10 ಎಕ್ಸಸೈಸ್ ಮಾಡಲಿ 2 ಮಾಡಿ, ಬಿಡೋದ್ರಲ್ಲಿ ಎಷ್ಟೋ ಬೆಸ್ಟ್ ಅಲ್ವಾ. ಸೊ ಈ ಥರ ಮಾಡ್ಕೊತ ಹೋಗಿ ಚೆನ್ನಾಗಿರುತ್ತೆ. ಇದೊಂದಿಷ್ಟು ಎಕ್ಸಸೈಸ್ ಮಾಡಿದ್ದು ನಾನು ಯೂಶ್ವಲಿ. ಫುಡ್ ಬಂದು ಇವತ್ತು ನಾನು ಇಡ್ಲಿ ತಿಂದಿದ್ದೀನಿ, ಮತ್ತು ದಾಲ್ ಕಿಚ್ಡಿ ತಿಂದಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಏನಾದ್ರು ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋಸ್ಗೆ ಫಾಲೋ ಮಾಡಿ. ಓಕೆನಾ. ಯೂಶ್ವಲಿ ಏನಂತಿರ್ತಾರೆ, ಏನು ಬಿಡಿ ಜಾಸ್ತಿ ಮಾಡ್ತಾರೆ, ಏನು ಮಾಡೋದಿಲ್ಲ. ನಾನು ನಿಜ ಹೇಳ್ತೀನಿ, ವೇಟು ಆ್ಯಕ್ಚುಲಿ ಫೇಸ್ ಸ್ವೆಲ್ಲಿಂಗ್ ಜಾಸ್ತಿ ಆಗುತ್ತೆ. ಯಾಕಂದರೆ ಸ್ಟ್ರೆಸ್ಸು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದರೆ ಆಗುತ್ತೆ. ಈಗ ಯೂಶ್ವಲಿ ಇನ್ಸುಲಿನ್ ಹಾರ್ಮೋನ್ ಜಾಸ್ತಿ ಬಾಡಿ ಒಳಗೆ ಆಯ್ತಂದರೆ ಹಂಗಾಗಿ ನಮ್ಮ ಬಾಡಿ ಸ್ವೆಲ್ಲಿಂಗು, ಸ್ವೀಟ್ ಕ್ರೇವಿಂಗ್ ಜಾಸ್ತಿ ಆಗುತ್ತೆ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ನ ನಾವು ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡಬೇಕಂದ್ರೆ ಅದಕ್ಕೆ ಸ್ವೀಟ್ ರೆಡ್ಯೂಸ್ ಮಾಡಬೇಕು. ಅದು ಕ್ರೇವಿಂಗ್ಸ್ ಆಗುತ್ತೆ, ಮಾಡೋಕ್ಕಾಗಲ್ಲ. ಫಾಸ್ಟಿಂಗ್ ಬೆಸ್ಟ್. ಅದಕ್ಕೆ ಫಾಸ್ಟಿಂಗ್ ಮಾಡಿದ್ರೆ ಏನು ಅನಿಸುತ್ತೆ ಅದು ಪೂರ್ತಿ ಕಡಿಮೆ ಆಗಿಬಿಡುತ್ತೆ. ಸೊ ನಮ್ಮ ನಾರ್ಮಲ್ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಮಾಡಬೇಕಂದ್ರೆ ಇವೆಲ್ಲನೂ ಇದು ಮಾಡಬೇಕಂತ ಹೇಳ್ಕೋತಾ. ಓಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವಿಡಿಯೋಗೆ ಫಾಲೋ ಮಾಡಿ. ಥ್ಯಾಂಕ್ ಯು.